MP ಎಲೆಕ್ಷನ್ ಬಂತು. MP ಎಲೆಕ್ಷನ್ನಲ್ಲಿ ನಮ್ಮ ರಾಜಕೀಯ ಮುಖಂಡರಿಗೆ ಸಮಾಜಕ್ಕೋಸ್ಕರ ಡಿಪಾಸಿಟ್ ಇಡ್ಲಿಕ್ಕೋಸ್ಕರ ಬಂದ್ ಬಡ್ಡಿಯಿಂದ ಶಾಶ್ವತ ನಾವಿರ್ಲಿ ಇರದೇ ಇರಲಿ ಮುಂದಿನ ಒಂದು ಯಾವಾಗಲೂ ನಡೀತಾ ಇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಡಿಪಾಸಿಟ್ ಇಡ್ಬೇಕು ಅಂದಾಗ ಒಬ್ರು MP ಅವರು 50 ಲಕ್ಷ ರೂಪಾಯಿ ಕೊಟ್ರು, ಒಬ್ರು 25 ಲಕ್ಷ ರೂಪಾಯಿ ಕೊಟ್ರು, ಇನ್ನೊಬ್ರು 5 ಲಕ್ಷ ಕೊಟ್ರು. ಅದು ರಾಜಕೀಯ ಮುಖಂಡರಿಂದ ಅವರು ದಯವಿಟ್ಟು ನಮ್ಮ ಹೆಸರನ್ನು ಹೇಳಬೇಡಿ ಅಂದ್ರು. ಆದ್ರೆ ನಾವು ಯಾವ್ದಕ್ಕಾರ ಉಪೇಕ್ಷದಾಗಿದ್ರೆ ಕಟ್ಟಡಕ್ಕೆ ಏನೋ ಸಾಮಾನು ತರದು ಎಲ್ಲರೂ ಹಾಕ್ಬೋದಾಗಿತ್ತು. ಆದ್ರೆ ನಮ್ಮ ಉದ್ದೇಶ ಏನಿತ್ತಪ್ಪ ಅಂದ್ರೆ ಯಾರು ದಾಸೋಹ ನಿಧಿಗೋಸ್ಕರ ಕೊಡ್ತಾರ ದಾಸೋಹ ನಿಧಿ ಡಿಪಾಸಿಟ್ ಇಡ್ಬೇಕು ಹೊರತು ಆ ರೊಕ್ಕ ಬಳಸಬಾರದು ಅಂತ ನಮ್ದಿತ್ತು. ಅದರಲ್ಲಿ ಈಗ ಫಸ್ಟ್ 25,000 ಕೊಟ್ಟರೆ ಒಂದೇ ಹೆಸರು ಫಾಸ್ಟ್ ಆಗಿ ಓದ್ಕೊಂತ ಹೋಗ್ತಾನೆ ನೋಡ್ರಿ. ಎ ಕೊಟ್ಟಗೌಡ್ರು ಧಾರವಾಡ, ಎ ಮಂಜುನಾಥ್ ಗಿರಿಯಣ್ಣವರು ಧಾರವಾಡ, SS ಉಳ್ಳಗಡ್ಡಿ ಅವರು ಯಲಬುರ್ಗಾ, ಶ್ರೀ ಕಲ್ಲೇಶ್ ತೋಟದವರು ಯಲಬುರ್ಗಾ, ಶ್ರೀ ಶರಣಪ್ಪ ಗಾಂಜಿ ಯಲಬುರ್ಗಾ, ಶ್ರೀ ವೀರೇಶಿ ತಂದೆ ಹಂಪಣ್ಣ ಗಂಗಾವತಿ, ಅಂಬರೀಶ್ ಕೋಳಗಿ ಗಂಗಾವತಿ, ಈಶಪ್ಪ ತಂದೆ ಅಡಯಪ್ಪ ಗಂಗಾವತಿ, ಶ್ರೀಮತಿ ಕಾವ್ಯ ಮತ್ತು SV ಪಾಟೀಲ್ ವಕೀಲರು ಗಂಗಾವತಿ, ಬಸವರಾಜ್ ರಾಮತಾಳ್ ಗಂಗಾವತಿ, ಶ್ರೀ ಶರಣಪ್ಪ ಬಿ ಆನಂದಪ್ಪ ಗಂಗಾವತಿ, ದಿವಂಗತ JH ಪಾಟೀಲ್ ಮತ್ತು ಸರ್ವಮಂಗಳಮ್ಮರ ಮಹಿಮಾ ಪಾಟೀಲ್ ರವರು ಕೊಟ್ಟರು, ಬಸವರಾಜ್ ತಂದೆ ಪುಟ್ಟಪ್ಪನವ್ರು ಕೊಟ್ಟರು, ಶ್ರೀ ಮಲ್ಲಪ್ಪ ಮಾರ್ತಾಂಡಪ್ಪ ಹನುಮನಹಳ್ಳಿಯವ್ರು ಕೊಟ್ಟರು, ಶ್ರೀ ಮಲ್ಲಿಕಾರ್ಜುನ್ ಬೇವಿನ ಮರದ ಮೊಟೆಬೆನ್ನೂರು ಅವ್ರು ಕೊಟ್ಟರು, SV ಗುಬ್ಬಣ್ಣನವರು ಹಾವೇರಿ ಅವ್ರು ಕೊಟ್ಟರು, ಪತ್ರಿ ಬಸಪ್ಪ ರಾಜಣ್ಣ ದಾವಣಗೆರೆ ಅವ್ರು ಕೊಟ್ಟರು, ನಮ್ಮ ಹರ ಸೊಸೈಟಿ ದಾವಣಗೆರೆಯಲ್ಲಿ ಏನು ಪಂಚಮಶೇರಿ ಸೊಸೈಟಿ ಅವರು 25,000 ಕೊಟ್ಟರು, ನಿತಿನ್ M ನಲ್ವಡಿ ಅಂತ 25,000 ಕೊಟ್ಟರು, ಶ್ರೀ ಚನ್ನಬಸಪ್ಪ ಶಿವಭದ್ರಪ್ಪ ಹಿರಳ್ಳಿ ಕೊಳೆನೂರು ಅವರು 25,000 ಕೊಟ್ಟರು, ಸಂಗನಗೌಡರು ನಿಸಮ್ಮಿಗೌಡರು ಕೊಟ್ಟರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಸೌಹಾರ್ದ ಸಹಕಾರ ನಿಮಗೆ ಹಾವೇರಿಯವ್ರು ಕೊಟ್ಟರು, ಬಿಳ್ಚೋಡ್ ಶೆಟ್ಟಿ ವೀರಣ್ಣರು ಕೊಟ್ಟರು, ಚಂದ್ರಣ್ಣ ಸಿ ತಿಳುವಳ್ಳಿ ಅವರು ಕೊಟ್ಟರು, ಬಸವರಾಜ್ ಮಲ್ಲಪ್ಪ ತಿಳುವಳ್ಳಿ ಅವರು ಕೊಟ್ಟರು, ಶ್ರೀಮತಿ ಶಿಲ್ಪಾ ನಾಗೇಶ್ ಗುತ್ಲಾ ಅವರು ಕೊಟ್ಟರು, ಶ್ರೀ ಡಾಕ್ಟರ್ ಗಂಗಮ್ಮ ಬಿಡಿ ಅಂತ ಕೊಟ್ಟರು, ಶ್ರೀ ಗಾನ್ ತಂದೆ ಜಯಪ್ರಕಾಶ್ ಕೊಟ್ಟರು, ಶ್ರೀ ವೀರಭದ್ರಪ್ಪ ಬಸಪ್ಪ ಹೊಸಳ್ಳಿ ಕೊಟ್ಟರು, ಶ್ರೀಮತಿ ರಶ್ಮಿ KM ನಾಗರಾಜ್ ಅವ್ರು ಕೊಟ್ಟರು, ಲಿಂಗೈಕ್ಯ ಶ್ರೀಮತಿ ಗೌರಮ್ಮ ಕೋಮ್ ಸಂಗಪ್ಪ ಕೊಟ್ಟರು, ಶ್ರೀ ಸುರೇಶ್ ತಂದೆ ಕೊಟ್ರಪ್ಪನವರು, ಶ್ರೀಮತಿ ಮಂಗಳ ಬಸವರಾಜು, ಶ್ರೀ M ಪ್ರಕಾಶ್ ತಂದೆ ಬಸಪ್ಪ, ME ರವಿರಾಜ್, ಶ್ರೀಮತಿ PV ರವಿಕುಮಾರ್, ಶ್ರೀಮತಿ ಮಂಜುಳಾ ಕೊಟ್ರೇಶಿ, ಚಂದ್ರಶೇಖರ್ ಪೂಜಾರಿ ತಂದೆ ವೀರಭದ್ರಪ್ಪ, ಸಿದ್ಲಿಂಗಪ್ಪ ಸ್ವಾಮಿ ಬಿಜಿ, ಶ್ರೀಮತಿ ಸಹಕಾರಿ ಸಂಘ 25 ಹರಪನಹಳ್ಳಿ ಸಮಾಜ ಸಂಘದಿಂದ ಬ್ಯಾಂಕಿಂದ MT ಬಸವನಗೌಡರು, ಯು ಬೇನಹಳ್ಳಿ ತಲವಾಗಲ ಸಮಸ್ತರು ಕೊಟ್ಟರು, ಗುಂಡ್ಗತಿ ಗ್ರಾಮದವ್ರು ಕೊಟ್ಟರು, ಉಚ್ಚಂಗಿ ದೈವದಿಂದ ಕೊಟ್ಟರು, ಇಟಗಿ ದೈವದಿಂದ ಕೊಟ್ಟರು, ಇಟಗಿ ದೈವಂಶದಿಂದ ಕೊಟ್ಟರು, ಶ್ರೀಮತಿ ನಾಗರಮ್ಮ ಪೂಜಾರು, ವೀರಮಲ್ಲಪ್ಪ ಪೂಜಾರು ಅವ್ರು ಕೊಟ್ಟರು, ಹರ ವಿವಿಧೋದ್ದೇಶ ಸಹಕಾರ ಸಂಘ ಹರಿಹರದಿಂದ ಕೊಟ್ಟರು, ವೀರೇಶ್ ತೋಟದವ್ರು ಕೊಟ್ಟರು, SP ರುದ್ರಸ್ವಾಮಿ ಅವರು ಕೊಟ್ಟರು, G ಮಂಜುನಾಥ್ ವೀರಭದ್ರೇಶ್ವರ ಜ್ಯುವೆಲರ್ಸ್ ಕೊಟ್ಟರು, BS ಶಿವಲಿಂಗಪ್ಪ ಮತ್ತು ಶೋಭಾ ಅವರು ಕೊಟ್ಟರು ದಾವಣಗೆರೆ, ದೇವೇಂದ್ರಪ್ಪ ಬುಳ್ಳಟ್ಗಿ ಕುಷ್ಟಗಿ ಅವರು ಕೊಟ್ಟರು, ಶ್ರೀಮತಿ ಸುಮಂಗಲ ಅಧಿಕಾರಿ ಕೊಟ್ಟರು, ದಿವಂಗತ K ಕೊಟ್ರಪ್ಪ ಕಮಲಮ್ಮ ಕೊಟ್ಟರು, UR ವಿಶ್ವೇಶನಿ, KR ಅಮೃತ ಶರಣಿ ಕಾಮತ್ಗಿ ಬಂಧುಗಳು, ವೀರಪ್ಪ ಸಂಗಪ್ಪ ಬೆಂಚಳ್ಳಿ ಅವರು ಕೊಟ್ಟರು, GS ಚನ್ನಬಸಪ್ಪನವ್ರು ಕೊಟ್ಟರು, ಮಂಜುನಾಥ್ ಕುನ್ನೂರು ಅವ್ರು ಕೊಟ್ಟರು, ಶ್ರೀಮತಿ ಬಸಪ್ಪ ಸಿದ್ದಪ್ಪ ಚಿಕ್ಕಬಿದ್ರಿ ಇನ್ನೇನು ಭಾಳ ಹೇಳ್ತಾ ಇದ್ರು, ಶ್ರೀಮತಿ ಕಸ್ತೂರಿ ಸಿದ್ದಪ್ಪ ಚಿಕ್ಕಬಿದ್ರಿ ರಾಣೆಮನೂರು ಅವರು 25,000 ಕೊಟ್ಟಾರೆ. ಆದ್ರೆ ಅವತ್ತು ಅವ್ರು ಸರಿಯಾಗಿ ಡೇಟ್ ಬರ್ಸಿಲ್ಲ, ನಾನು ಹೇಳಿದಾಗ ಅವ್ರು ನನಗೆ ಕರೀಲಿಲ್ಲ ಅಂತ ಅಪಾದನೆ ಮಾಡ್ತಾರೆ. ಆದ್ರೆ ಕೊಟ್ಟರದಿಲ್ಲ, ಜಮಾ ಐತಿ, ರಸೀದಿ ಐತಿ, ಡಿಪಾಸಿಟ್ ನಾವು ಇದು ಡಿಪಾಸಿಟ್ ಕಲೆಕ್ಟ್ ಮಾಡಿದ್ದು ಓನ್ಲಿ ಚೆಕ್ ಮುಖಾಂತರ ಕಲೆಕ್ಟ್ ಮಾಡಿ ಹೊರತು ಯಾರ ತಕ್ಕ ಕ್ಯಾಶ್ ಕಲೆಕ್ಟ್ ಮಾಡಿಲ್ಲ. ಆಮೇಲೆ ಶ್ರೀ ಗಂಗಾ ಯಾವ್ದ್ರ ಬೇಕಾದ್ರೆ ಯಾವ್ದೋ ವಾಟ್ಸಪ್ನಾಗ ಇದ್ರಾಗ ಮೊನ್ನೆ ವಿಡಿಯೋದಾಗ ನೋಡೇನ್ರಿ, ನಾನು ಹಿಂಗೆ ಹೇಳಿದೆ, ನಾ ಕೇಳಿದೆ, ಶಿವಣ್ಣ ಕೇಳಿದೆ, ಶಿವಣ್ಣ ಗೊತ್ತಿಲ್ಲ ಅಂದ್ರು, ಅವ್ರು ರೂಪಾಯಿ ಕೊಟ್ಟು ಹೋಗ್ಯಾರ, ಡೇಟ್ ಬರ್ಸಿಲ್ಲ, ಅಲ್ಲಿ ಬುಕ್ನಾಗ ಡೇಟೇ ಬರ್ಸಿಲ್ಲ. ಡೇಟ್ ಬರ್ಸಿಲ್ಲ ಅಂದ್ರೆ ಯಾರಿಗೆ ನೆನಪಿರ್ತತಿ? ಅವ್ರೇ ನಾನು ಡೇಟ್ ಬರ್ಸಿದ್ದೆ, ಅವ್ರು ಕನಸ್ನಾಗಿರೋ ಡೇಟ್ ಹೇಳಿದ್ರೆ ಇರ್ಲಿ, ಅವರು ನಮ್ಮರೇ ಗೊತ್ತಿಲ್ಲದಲ್ಲಿ ಹೇಳ್ಯಾರ, ದೇವ್ರವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಶ್ರೀ ಗಂಗಾಧರ್ P ಹೋಟ್ಲು ತೌಡೂರು ಗ್ರಾಮದ ಬಾಂಧವರು, ರಜನಿಕಾಂತ್ ವೀರಪ್ಪ ದೇಸಾಯಿ ಅವರು, ಚಾಪಿ ವೀರೇಶ್ ಅವರು, ಮುರುಗೇಶಪ್ಪ ಉಚ್ಚಪ್ಪನವರು, ಶ್ರೀಮತಿ ವಸಂತ ಬಸವರಾಜು ಉಲತ್ತಿ ಅವರು, ಶ್ರೀಮತಿ ಮಾನಸ ಪಾಟೀಲ್ ಅವರು, ವೀರಭದ್ರೇಶ್ವರ ಸೇವಾ ಸಮಿತಿ ಸವಂಗ ಸಾಗಿ, S ಬಸವರಾಜಪ್ಪ ನಿವೃತ್ತ ಪ್ರಿನ್ಸಿಪಾಲ್ ಹರಪನಹಳ್ಳಿ, ಶರಣಪ್ಪ ವಿರೂಪಾಕ್ಷಪ್ಪ ಚಂಚಿಲಿ, ಮಂಜುನಾಥ್ ಕೆಂಚಪ್ಪ ಗೌರಿ, B ನಾಗನಗೌಡ ಸಂಡೂರು, R ಶ್ರೀಧರ್ ನಿವೃತ್ತ ಇಂಜಿನಿಯರ್, ಶ್ರೀ ಉಮಾ ಕೊಟ್ರಗೌಡರು,
ಶ್ರೀ ದೇವೇಂದ್ರಪ್ಪ ಬಳ್ಳೊಡ್ಗಿ ಅವರು, ಶ್ರೀಮತಿ ನೀಲ್ಗುಂದ್ ಜಯಮ್ಮನವರು, ಅನ್ನೂರು ಸಿ ಷಣ್ಮುಖಪ್ಪ ಮಾಸ್ಟರ್ ಅವರು, ಕೆ.ಬಿ. ಅಶೋಕ್ ಅವರು, ಸಿದ್ದಪ್ಪ ಮಕ್ಕಳು, ಕೆ. ಸೋಮಶೇಖರ್, ಶ್ರೀಮಂತ್ ಜೆ ಇಂಡಿ, ವರ್ತಿ ಇಂಡಿ, ಶ್ರೀ ಹಾಲೇಶ್ ನಾಡ್ಗಿ ಮಕ್ಕಳು 500, ಹೊನ್ನಳ್ಳಿ ತಾಲೂಕು, ಗುರುಶಾಂತ್ ಬಿ ನಿಡೋಣಿ ವಿಜಾಪುರ, ಕೊಟ್ರೇಶನ್ ಸಂಚಾಲ್ ಮಕ್ಕಳು, ಡಿ.ಎಸ್. ಶಿವಮೂರ್ತಿ ಬಾನವಳ್ಳಿ, ಕೆ.ಸಿ. ಉಮಾಕಾಂತ್ ಶಿಕ್ಷಕರು ದಾವಣಗೆರೆ, ಬಸಲಿಂಗಪ್ಪ ತಂದೆ ಕರ್ಬಸಪ್ಪ ಬೂದೆ ಯಲಬುರ್ಗಾ, ಶ್ರೀ ಬಸವನಗೌಡರು ಲಿಂಗನಗೌಡರು ತೊಂಡಿಯಾಳ್ ಕೊಕ್ನೂರು, ವೀರಣ್ಣ ಅಣ್ಣಿಗೇರಿ ಮತ್ತು ಮಕ್ಕಳು ಕೊಕ್ನೂರು, ಮಂಜುನಾಥ್ ರಾಣೆಬೆನ್ನೂರು. ಇವೆಲ್ಲದರಿಂದ 2,25,000 ರೂಪಾಯಿ 25,000 ರೂಪಾಯಿ ಕಲೆಕ್ಟ್ ಆಗಿತ್ತು. 25,000ದಂಗೆ 22 ಲಕ್ಷ ಕಲೆಕ್ಷನ್ ಆಗಿತ್ತು. ಮುಂದೆ ಏನ್ ಮಾಡಿದೀವಪ್ಪ ಅಂದ್ರೆ, ಈ 22 ಲಕ್ಷ ರೂಪಾಯಿ ಬ್ಯಾಂಕ್ನಾಗ ಇಟ್ರೆ ನಮ್ಮ ಮಠಕ್ಕೆ ಏನೋ ನಡೆಯಕ್ಕಾಗೋದಿಲ್ಲ, ಒಬ್ರಿಗೆ ಸಂಬಳ ಕೊಡಕ್ಕಾಗೋದಿಲ್ಲ ಅಂತ ಉದ್ದೇಶದಿಂದ ಇದನ್ನ ಮತ್ತೆ ನಾವು ಮೀಟಿಂಗ್ ನಲ್ಲಿ ಚರ್ಚೆ ಮಾಡಿ 1 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಬೇಕು ಕಂಪಲ್ಸರಿ ಅಂತ ಹೇಳಿ, ಅಕಸ್ಮಾತ್ 1 ಲಕ್ಷ ಕೊಡಕ್ಕಾಗಲಿದ್ರೆ ಬಡವರು ಬಂದ್ರು 25 ಇಸ್ಕೊಳ್ಳೋಣ, ಆದ್ರೆ 1 ಲಕ್ಷಕ್ಕಿಂತ ಕಮ್ಮಿ ಇಸ್ಕೊಳ್ಳೋದು ಬೇಡ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಪ್ರಪ್ರಥಮವಾಗಿ ನಾವು 10 ಲಕ್ಷ ರೂಪಾಯಿ ಕೊಟ್ವಿ. ಅದು ಏನ 1 ಲಕ್ಷ ರೂಪಾಯಿದ್ದು ಚಾಲು ಆಗ್ಲಿ ಅಂತ, ಅದು ನಂದಲ್ಲ, ನನ್ನ ಮಗಳು ಪೂನಾದಾಗ ಎರಕ್ಕೆ ಕೊಟ್ಲು, ಮಠಕ್ಕೆ ಏನಾರ ಕೊಡೋಣ ಅಂತಂದ್ರು. ಹೋಲ್ ಬಿಡಮ್ಮ, ಬೇರೆ ಕೊಟ್ರೆ ಏನು ಉಪಯೋಗ ಆಗೋದಿಲ್ಲ, ಡಿಪಾಸಿಟ್ ಆಗುತ್ತೆ ಅಂತ ಅದಕ್ಕೆ 10 ಲಕ್ಷ ರೂಪಾಯಿ ಕ್ಯಾಶ್ ಕಳಿಸಿದ್ಲು. ನನ್ನ ಅಕೌಂಟಿಂದ BSc ಟೆಕ್ಸ್ಟೈಲ್ ಇಂದ 10 ಲಕ್ಷ ರೂಪಾಯಿ ಕೊಟ್ಟೆ. ಇಲ್ಲ ಅವು ಹೆಸರಿಲ್ದ ಇನ್ನದು ಅವನು ಕೊಡ್ತಾರೆ. ಪ್ರಕಾಶ್ ಪಾಟೀಲ್ ಅವ್ರು 1 ಲಕ್ಷ ರೂಪಾಯಿ ಕೊಟ್ಟಾರ. SK ಶ್ರೀಧರ್ 1 ಲಕ್ಷ ರೂಪಾಯಿ ಕೊಟ್ಟಾರ. ಶ್ರೀ ಪಾಟೀಲ್ ಬಸವರಾಜಪ್ಪನವರು ಹರಪನಹಳ್ಳಿ ಅವ್ರ ಹೆಸರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರ. ಸುಷ್ಮಾ ಪಾಟೀಲ್ 1 ಲಕ್ಷ ರೂಪಾಯಿ ಕೊಟ್ಟಾರ. ಶಶಿಕಾಲ್ ಮಲ್ಲಾಪುರ, ರವೀಂದ್ರ ಮಲ್ಲಾಪುರ ಅವರು, ಸಿದ್ದೇಶ್ KN ಗಡಿಮಾಕುಂಟಿ, ಬಸವರಾಜ್ ಬಣಕಾರ್ ದಾವಣಗೆರೆ, ಚಿಕ್ಕಮ್ಮನಹಳ್ಳಿ ದೇವೇಂದ್ರಪ್ಪ ಜಗಳೂರು MLA, ಶ್ರೀಮತಿ ಕಂಚಿಕೇರಿ ಸುಶೀಲಮ್ಮ, ಯು ಲೋಕಮೂರ್ತಿ, ಶಶಿಧರ್ ಪೂಜಾರ್, SV ರಾಮಚಂದ್ರಪ್ಪ, ಶ್ರೀಮತಿ ವಿಶಾಲಮ್ಮ, ಆರ್ ವೀರೇಶ್, ವಾಣಿ ಶಿವಣ್ಣವರು, ಅನ್ನೂರು ಮುರುಗೇಶ್ ಅವರು, ಶ್ರೀಮತಿ ಉಮಾದೇವಿ, ಬಾದಾಮಿ ಚಂದ್ರಶೇಖರ್, ಐಗುಳ್ ಚಿದಾನಂದ ಅವರು, ಕಿತ್ತೂರು ಜಯಣ್ಣನವರು, H. ನಾಗರಾಜ್ ಅವರು, ಮಂಜುನಾಥ್ BL ರೂಪಾ ಮಂಜುನಾಥ್, ಶ್ರೀಮತಿ ರೂಪಾ ಮಂಜುನಾಥ್ ಅವರು, ಆಮೇಲೆ ಅಜ್ಜಯ್ಯ ನಾಡಿಗರು, ಕಲ್ಲೇಶಪ್ಪ GP, H. ನಾಗರಾಜ್ ಸೊಕ್ಕೆ, HP ರಾಜೇಶ್, ರೇವಣ ಸಿದ್ದಪ್ಪ, ನಾಗವೇಣಿ ಗುಳಿಗಿ ನಾಗರಾಜ್ ಅವರು, ಗುಳಿಗಿ ವೀರೇಂದ್ರ ಕುಮಾರ್ ಅವರು, ಗುಳಿಗಿ ಡಾಕ್ಟರ್ ಗುಳಿಗಿ ಶಿವರಾಜ್ ಅವರು, 3 ಕೂಡ್ಲಿಗೆ. ಅಂದ್ರೆ ಅವರು ಕೊಟ್ಟರು 3 ಲಕ್ಷ ಕೊಟ್ಟಾಗ ಹೆಸರು ಕೊಡ್ರಿ ಅಂದಾಗ ಬೇರೆ ಬೇರೆ ಹೆಸರಿನಾಗ ಬೇರೆ ಬೇರೆ ಚೆಕ್ ಇಸ್ಕೊಂಡು ಅವರು ಇವನ್ ಮಾಡಿದ್ದೇವೆ. ಕಡೆಕಪ್ಪದ ನಿಜಲಿಂಗಪ್ಪನವರು, ಶ್ರೀಮತಿ ಜಯಮ್ಮ ಮಾದೇವಪ್ಪ ರೋಡನರವರು, ಶ್ರೀಮತಿ ಸುಮಂಗಳಮ್ಮ ಶಿವರುದ್ರಪ್ಪನವರು, ಶ್ರೀಮತಿ ಸವಿತಾ N. ಕೊಟ್ರಪ್ಪ, ಶ್ರೀಮತಿ ಪಾಟೀಲ್ ಸರೋಜಮ್ಮ ಹರಪನಹಳ್ಳಿ, ಬಾದಾಮಿ ಜಯಣ್ಣನವರು ದಾವಣಗೆರೆ, ಶ್ರೀಮತಿ ನೀಲ್ಗುಂದ್ ಸುವರ್ಣ ಮಹೇಶ್ವರಪ್ಪನವರು ದಾವಣಗೆರೆ ಬಟ್ಟೆ ಅಂಗಡಿ ಕೊಟ್ಟೂರು, ರಾಮನಗೌಡ ದಾನಪ್ಪ ಗೌಡ್ರು, ಮಹೇಶ್ ಗೋಮನ್ಕಪ್ಪ, ಅನ್ನೂರು ಅಕ್ಷಯ್ B, ಶ್ರೀ ರುದ್ರಪ್ಪ ಅಂಗಡಿ, KT ಕಾಂಟ್ರಾಕ್ಟ್ರು. ಈ ತರ ನಾವು ಕಲೆಕ್ಷನ್ ಮಾಡ್ಕೊಂತ ಬಂದ್ವಿ. ಆ ಕಲೆಕ್ಷನ್ ಮಾಡಿದ್ದು ರೊಕ್ಕ ಅವಾಗ ಅದು ಏನಾಗಿತ್ತಪ್ಪ ಅಂದ್ರೆ, ಕಲೆಕ್ಷನ್ ಮಾಡಿದ ರೊಕ್ಕ 22 ಲಕ್ಷ ಹೋಗಿ ಸುಮಾರು 68 ಲಕ್ಷ ರೂಪಾಯಿ ಆಗ್ತದ. 68 ಲಕ್ಷ ರೂಪಾಯಿ ಆದಾಗ ಈ 80 ಲಕ್ಷ ರೂಪಾಯಿ ಬಂತು. ಈ 80 ಲಕ್ಷ ರೂಪಾಯಿ ಒಬ್ರು ಏನು MP ಅವರು ಇಲ್ಲ ನಿನ್ನ ಹತ್ರ ಕಳಿಸ್ತೇವೆ ಅಂದ್ರು, ಸೀದಾ ನಮ್ಮ ಅಂಗಡಿ ಕಳಿಸಿದ್ರು. ಇನ್ನೊಬ್ರು MLA ಅವರು 25 ನಮ್ಮ ಕಳಿಸಿದ್ರು. ಇನ್ನೊಂದು 5 ನಮ್ಮ ಪೂಜಾರ್ ಚಂದ್ರಶೇಖರ್ ಕಡೆ ಬಂತು, ಅವರು ಬಂದು ನನ್ನ ಕಡೆ ಕೊಟ್ರು. 80 ಲಕ್ಷನ ನಾವು ಬ್ಯಾಂಕ್ನಾಗ ಡಿಪಾಸಿಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ಡಿಪಾಸಿಟ್ ಮಾಡ್ಬೇಕು. ಅವ್ರದ್ದು ಇಲ್ಲಿ ಬೋರ್ಡ್ ಹೆಸರು ಹಾಕ್ರಿ ಅಂತಾರ. ಅವ್ರು ಕೊಟ್ಟರೆ ಅವ್ರು ನಿಮ್ಗೆ ಇಷ್ಟು ಕೊಟ್ಟಾರ, ಇಲ್ಲೇ ಬೋರ್ಡ್ನಾಗ ತೋರಿಸ್ರಿ ಅಂದ್ರೆ ನಾನು ಏನ್ ತೋರಿಸ್ಲಿ? ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅನ್ನೋದನ್ನ ತಮ್ಮಲ್ಲಿ ಹಿಡ್ಕಲ್. ಇದಕ್ಕೆ ಪೇಪರ್ ಐತಿ ನೋಡಿ, ಕೊಡ್ ಪೇಪರ್. ಇದಕ್ಕೆ ನಮ್ಮ ಟ್ರಸ್ಟ್ ನಲ್ಲಿ ಒಂದು ಮೀಟಿಂಗ್ ನಲ್ಲಿ ಹೇಳಿದ್ವಿ, ಇದು ಡಿಪಾಸಿಟ್ ಮಾಡೋ ಹಣ, ಅದಕ್ಕೋಸ್ಕರ ನಮಗೆ ಅಕೌಂಟ್ ನಲ್ಲೇ ಬೇಕು. ಇದಕ್ಕೆ ಏನ್ ಮಾಡ್ಬೇಕು ಅಂತ ಮಾಡಿದ್ವಿ. ಅವಾಗ ನಾವು ಪ್ರಯತ್ನ ಮಾಡಿ ನಮ್ದು ಫಸ್ಟ್ ಸ್ಟಾರ್ಟಿಂಗ್ ಟ್ರಸ್ಟ್ 12 ತಗೊಂಡಿದ್ವಿ, ATG ತಗೊಂಡ್ವಿ. ನಮ್ಮ ಟ್ರಸ್ಟ್ ನರಿಗೆ ಏನ್ ಹೇಳಿದ್ವಿ, ATG ಇದೆ, ನೀವು ಈ ರೊಕ್ಕ ತಗೊಂಡು ಯಾರಿಗಾರು ವ್ಯಾಪಾರಸ್ಥರಿಗೆ ಕೊಟ್ಟು ವ್ಯಾಪಾರಸ್ಥರಿಂದ ಚೆಕ್ ಕೊಡಿಸ್ರಿ ಅಂತ ಹೇಳಿದ್ವಿ.
ಅವ್ರಿಗೆ ಹೇಳಿದ್ವಿ, ಯಾರು ವ್ಯಾಪಾರಸ್ಥರು ಕೊಡ್ತಾರೋ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಆಗುತ್ತೆ, ಅವ್ರಿಗೆ ಕ್ಯಾಶ್ ಬೇಕಾಗಿದ್ರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಾಗ ಹೇಳಿದಾಗ ಅದನ್ನ ಮಹಾನ್ ಭಾವರು ಯಾರ್ಯಾರು ಕಡೆ ಕೊಟ್ಟವಿ ಅಂತ ನಮ್ಮ ಮುಂದೆ ಹೇಳಕ್ ಸಂತೋಷ ಪಡಿಸ್ತಾನೆ. ಬೇರೆ ಯಾರು ಅಲ್ಲ. ಏನ್ ಮೊನ್ನೆ ಭಾಷಣದ ರೊಕ್ಕ ತಿಂದಾರ, ತಿಂಗಳಿಗೆ 170 ಕೋಟಿ ರೂಪಾಯಿ ಕಲೆಕ್ಷನ್, 1 ಕೋಟಿ 70 ಲಕ್ಷ ಕಲೆಕ್ಷನ್ ಮಾಡಿದ ಬಾವುಗಳು ನಮ್ಮ ಟ್ರಸ್ಟಿನ ಬಾಬಣ್ಣನವರು. ಅವರು ಮುಂಚೆ ಸ್ವಾಮಿಗಳು ತೆಗೀರಿ ಅಂತ ಎಲ್ಲರಿಗಿಂತ ಮುಂಚೆ ಹೇಳ್ತಿದ್ದು ನಮಗೆ. ಅವರು ಈಗ ಯಾವ್ದು ಕೀಳಾಗ್ಯಾರ ಅಂತ ನಮಗೆ ಗೊತ್ತಿಲ್ಲ. ಅವರಿಗೆ 15 ಲಕ್ಷ ರೂಪಾಯಿ ಇಸ್ಕೊಂಡ್ರು ನಮ್ಮ ಹತ್ರ. 15 ಲಕ್ಷ ರೂಪಾಯಿ ಇಸ್ಕೊಂಡು ಯಾರ ಹೆಸರಿಗೆ ಚೆಕ್ ಕೊಟ್ಟಾರಪ್ಪ ಅಂದ್ರೆ ಅದನ್ನು ಸತನೇ ಹೇಳ್ತಾನೆ. ಗಣೇಶ ಅನ್ನರ್ ಕೈಗೆ 10 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ. ಚೇತನ್ ಜಿ ಅನ್ನರಿಗೆ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಗಿರೀಶ್ ಜಿ ಕೆ ಅನ್ನೋದು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಉಮಾ ಜಿ ಅನ್ನೋದು 2 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರೆ. ಕಿರಣ್ ಕುಮಾರ್ ಅನ್ನೋದು 1 ಲಕ್ಷ ರೂಪಾಯಿ ಕೊಟ್ಟಾರೆ. ಅವ್ರ ಕಡೆ 15 ಲಕ್ಷ ರೂಪಾಯಿ ಕೊಟ್ಟ ರೊಕ್ಕನ 15 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ. ಆ ಚೆಕ್ ಬ್ಯಾಂಕ್ ನಲ್ಲಿ ಹಾಕಿ ಡಿಪಾಸಿಟ್ ಮಾಡಿದ್ವಿ. ಇನ್ನೊಬ್ಬ ಮಹಾ ಪಂಡಿತರು, ಬಹಳ ಬುದ್ಧಿವಂತರು ಅಂತ, ಅದ್ರ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಅವರು, ಆಡಳಿತದ ಅಧಿಕಾರಿ, 1 ಕೋಟಿ 70 ಲಕ್ಷ ರೂಪಾಯಿ ಒಂದು ತಿಂಗಳ ಕಲೆಕ್ಷನ್ ಮಾಡಿದ ಮಹಾನ್ ಭಾವಿಗಳು. ಅವ್ರ ಕಡೆ 20 ಲಕ್ಷ ಕೊಟ್ಟಿದ್ವಿ. 20 ಲಕ್ಷದಲ್ಲಿ ಅವರು HP ದಿನೇಶ್, HP ದಿವಾಕರ್, ವಿಜಯ್ ಕುಮಾರ್ GD, ಧನಂಜಯ SG, ಸುಮಿತ್ರಮ್ಮ, ಸ್ವಾತಿ M, ಸುಮಾ P ಕಡಪ್ನವರು, ರಶ್ಮಿ ಟ್ರೇಡರ್ಸ್, SP ಶಶಿ ದಿವಾಕರ್, ಪ್ರಶಾಂತ್ BG, ಶಿವಕುಮಾರ್ HK, SC ರವಿಕುಮಾರ್, ಹರೀಶ್ GD, ಶೋಭಾ KS, P ವೀರಪ್ಪ, ಮಂಜುಳಾ HK, ಹಾಲೇಶಪ್ಪ K, ಮಲ್ಲೇಶಪ್ಪ HK ಜಯಣ್ಣ, HP ರುದ್ರಪ್ಪ, ಪ್ರವೀಣ್ ಕುಮಾರ್. 20 ಲಕ್ಷ ರೂಪಾಯಿ ಕೊಟ್ಟಿದ್ವಿ. 20 ಲಕ್ಷ ರೂಪಾಯಿ ಚೆಕ್ ಕೊಟ್ಟಾರ. ಇವ್ರು ಬೋರ್ಡ್ ಹಾಕ್ರಿ ಅಂತಾರ. ಇವ್ರು ಬೋರ್ಡ್ ಹಾಕಿದ್ರೆ ಇವ್ರು ರೊಕ್ಕನ ಕೊಟ್ಟಿಲ್ಲ. ರೊಕ್ಕ ಕೊಟ್ಟರು ಬೇರೆ ಅದಾರ. ಅವ್ರು ಕೇಳ್ತಾರೆ ಬೇರೆಯವರು, ಇವ್ರು ಕೊಟ್ಟಾರಲ್ಲ ಇವ್ರ ಹೆಸರು ಎಲ್ಲೈತಿ ಅಂತಾರ. ನಾನು ಇದು ಏನಾಗಿದೆಯಪ್ಪ ಅಂದ್ರೆ, ನಾನು ಒಂದು ವರ್ಷಕ್ಕೆ 30 ಕೋಟಿ ರೂಪಾಯಿ ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. 30 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಆದ್ರೆ ನನ್ನ ಲೆಕ್ಕ ನಾನು ಹೇಳಕ್ ಆಗ್ತಾ ಇಲ್ಲ. ನನ್ನ ಲೆಕ್ಕ ನಾನು ನೋಡಕ್ ಪುರ್ಸತ್ತಿಲ್ಲ. ಈ 23 ವರ್ಷ ಈ ಸಮಾಜಕ್ಕೋಸ್ಕರ ದುಡಿದು, ನಾವ್ ಹೇಳಿದೆ ಮೊನ್ನೆ ಬೆಟ್ಟಪ್ಪರಿಗೆ, ಬೆಳಗಾಂನಾಗ ಅಂಗಡಿ ಮಾಡ್ಬೇಕಾರೆ ನಾನು ಸಮಾಜಕ್ಕೆ ಬರ್ಲಿದ್ರೆ ಇಂಥವು 10 ಅಂಗಡಿ ಮಾಡ್ತಿದ್ದೆ. ಈಗ ಶಿವಮೊಗ್ಗದಲ್ಲಿ ಮಾಡ್ತಾ ಇದೀನಿ, ರಾಜ್ಯಕ್ಕೆ ದೊಡ್ಡ ಅಂಗಡಿ ಮಾಡ್ತಾ ಇದೀನಿ, ಹುಬ್ಳಿಗೆ ಮಾಡ್ತಾ ಇದೀನಿ. ಆದ್ರೆ ಈ ಸಮಾಜಕ್ಕೆ ಇಳಿದವೆ, ಸಮಾಜಕ್ಕೆ ಏನಾರ ಮಾಡಬೇಕು ಅಂತ ಮಾಡ್ತಾ ಇದ್ದ ಹೊರತು 23 ವರ್ಷ ಯಾವತ್ತ MLA ಆಗ್ತಿದ್ದೆ ನಾನು. ಅವತ್ತಿನ ದಿವಸ ಏನ್ ನಮ್ಮ ಯುವಕರನ್ನ ವಕೀಲರನ್ನ ಮೀಟಿಂಗ್ ಕರೆದ್ರೆ 80 ಜನ ವಕೀಲರಿಗೆ ಸೇರಿದ್ರು. ಅವತ್ತು ಕೇಳರು, ನಾನು ಎಲ್ಲಾ ರಾಜಕೀಯ ಮುಖಂಡರ ತಕ್ಕ ಚೆನ್ನಾಗಿದ್ದೆ, ಏನ್ರಿ ನೀವು ಸಂಘ ಕಟ್ಟಿ ಸಮಾಜ ಕಟ್ಟಿ ನಮ್ಮನ್ನೆಲ್ಲ ಒಂದು ಮಾಡಿ ಕೊನೆಗೆ ನೀವ್ ಹೇಳಿದ್ರಿಗೆ ಓಟ್ ಹಾಕ್ಬೇಕೇನ್ರಿ ಅಂತ ಕೇಳಿದ್ರು. ಏನು ನೀವ್ ಎಲೆಕ್ಷನ್ ನಿಂತ್ಕೊಂತೀರ ಅಂತ ಕೇಳಿದ್ರು ಯುವಕರು ಪ್ರಾರಂಭದಲ್ಲಿ. ಅವಾಗ ಒಂದೇ ಯೋಚನೆ ಮಾಡಿದೆ, ನೀವು BJP ಇದ್ರಿ, ಕಾಂಗ್ರೆಸ್ನಾಗಿದ್ರಿ, ಜನತಾದವರಿದ್ರಿ, ನೀವು ಸಮಾಜಕ್ಕೆ ಬಂದಾಗ ನೀವೆಲ್ಲರೂ ಒಂದೇ. ಪಾರ್ಟಿ ಬಿಟ್ಬಿಡ್ರಿ ಸಮಾಜಕ್ಕೋಸ್ಕರ. ನಾನು ಸಮಾಜ ಕಟ್ತಾ ಇರೋದು ರಾಜಕೀಯಕ್ಕಲ್ಲ, ನನ್ನ ಸ್ವಾರ್ಥಕ್ಕಲ್ಲ. ಇವತ್ತು ನಾನು ಒಂದು ಪಾರ್ಟಿಯಲ್ಲಿ ಇದ್ರೆ, ನಾ ಕಾಂಗ್ರೆಸ್ನಾಗಿದ್ರೆ ನನ್ನವೇ ನಮ್ಮ ಬೀಗ್ರೆ BJP ವಿರೋಧ ಮಾಡ್ತಾರೆ, ಜನತಾದಳದವ್ರು ವಿರೋಧ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಸಮಾಜಕ್ಕೋಸ್ಕರ ರಾಜಕೀಯ ಸಿಕ್ಕ ಸವಲತ್ತುಗಳನ್ನು ಬಿಟ್ಟು ಸಮಾಜಕ್ಕೋಸ್ಕರ ದುಡಿದೇನೆ. ಅದರ ಪ್ರತಿಫಲ ಇವತ್ತು ಸಮಾಜ ನನಗೆ ಗೌರವ ಕೊಡ್ತಾ ಐತಿ. ಯಾವ ಗಂಟು ಹೊಡೆದರಂತ ಕೊಡ್ತಾ ಐತಿ. ಅದೇ ದೊಡ್ಡ ಗೌರವ ನಮಗೆ. ಇರ್ಲಿ, ಇಲ್ಲ ಏನು ಬೇಡ, ಹೇಳ್ತಾ ಸುಮ್ಮನೆ ಏನಾಗದ್ರೆ ಹೊಟ್ಟೆ ಉರಿತೈತೆ. ಇವತ್ತು ಏನು ಸಮಾಜ ಅದಕ್ಕೆ ಕಟ್ಟೇವಿ, ಯಾರಿಗೆ ಕಟ್ಟೇವಿ ಇವ್ರಿಗೆ ಗರ್ವ ಇಲ್ಲ. ಇವತ್ತು ಈ ಪರಿಸ್ಥಿತಿ ಬರಕ ಈ ವಚನಾನಂದ ಸ್ವಾಮಿಗಳಿಂದಾನೆ ಸಮಾಜ ಹಾಳಾಗಿ ಹೋಗೈತಿ, ಬೀದಿಗೆ ಬಂದೈತಿ. ಆಮೇಲೆ ಇಲ್ಲೇ ಇದಾರೆ ನಮ್ಮ ಟ್ರಸ್ಟಿಗಳು, ಹಾವೇರಿ ಮಹೇಶ್ ಅವರು. ಇಲ್ಲ ನೀವು ಕೊಡಿಸ್ರಿ, ನಾನು ಕಾಂಟ್ರಾಕ್ಟರ್ ಇಂದ ಬೇರೆ ರೊಕ್ಕ ಕೊಡಿಸ್ತೇನೆ ಅಂತ 35 ಲಕ್ಷ ರೂಪಾಯಿ. ಸರಿ, ಈಗ ಸ್ವಲ್ಪ ನಾನು ಲೆಕ್ಕ ಕೊಡಕ್ ಬಂದಾನೆ, ನಾಳೆ ಲೆಕ್ಕ ಕೊಡೋಣ. ಎತ್ತಕರ್ ನೀವು ಭಕ್ತರು ಇವತ್ತೇನ್ ಅನ್ಯಾಯ ಆಗ್ತಾ ಇತ್ತಲ್ಲ, ನೀವು ತಗೋಬೇಕು. ನಾನು ಲೆಕ್ಕದ ಆಪಾದನೆ ಮಾಡಿರೋದ್ರಿಂದ ಲೆಕ್ಕ ಕೊಡಕ್ ಬಂದ ನಾನು ಅಷ್ಟೇ. ಇವತ್ತ ಹಾವೇರಿ ಮಹೇಶ್ ಅವರಿಗೆ, ಕಾಂಟ್ರಾಕ್ಟ್ ಮಹೇಶ್ ಅವರಿಗೆ ಅವ್ರ ಜವಾಬ್ದಾರಿನ ತಗೊಂಡು, ಇಲ್ಲ ನಾನು ಅದನ್ನ ಚೇಂಜ್ ಮಾಡಿ ಕೊಡ್ತೇನೆ ಅಂತ 35 ಲಕ್ಷ ರೂಪಾಯಿ ಇಸ್ಕೊಂಡು ಮಹೇಶ್ ಹಾವೇರಿ ಅವರು ಸ್ವಂತ ಅವ್ರು 5 ಲಕ್ಷ ರೂಪಾಯಿ ಚೇಂಜ್ ಮಾಡಿದ್ರು. ಸೋಮಶೇಖರ್ ಅಂತ, ಬಸವರಾಜ್ ಅಂತ, ಶ್ರೀ ಹರ ಅಭಿವೃದ್ಧಿ ಸಹಕಾರ ಸಂಘದಿಂದ KM ವಿಜಾಪುರ್ ಅಂತ, ಯೋಗೀಶ್ ಪಾಟೀಲ್ ಅಂತ, ಶಂಕರ್ R ಅಂತ, ವಿದ್ಯಾಧನಿ ಸಹಕಾರಿ ಸಂಘ ಅಲ್ಲಿಂದ ಶ್ರೀ ವೈಷ್ಣಿ ಟ್ರೇಡರ್ಸ್, CY ಅಂಗಡಿ,
35 ಲಕ್ಷ ರೂಪಾಯಿ ಇಸ್ಕೊಂಡು ಈ 80 ಲಕ್ಷ ರೂಪಾಯಿನ ಕಲೆಕ್ಟ್ ಮಾಡಿದ್ವಿ. ಇನ್ನ 10 ಲಕ್ಷ ರೂಪಾಯಿಗೆ 70 ಆಯ್ತು. ಇನ್ನು 10 ಲಕ್ಷ ರೂಪಾಯಿ ನಮ್ಮ ಟ್ರಸ್ಟಿ ಆದ ಪೂಜಾರ್ ಚಂದ್ರಶೇಖರ್ ಅವರು ನೀನೇನಾರ ಕೊಡ್ಸೋದಾದ್ರೆ ಕೊಡ್ಸಪ್ಪ 10 ಲಕ್ಷ ಉಳ್ದತಿ ಅಂತ ಹೇಳಿದೆ. ಕೊಡಿಸ್ತಾನೆ ಅಂತ ಹೇಳಿ 10 ಲಕ್ಷ ಇಸ್ಕೊಂಡು ಎರೆಶಮಿ ಮಹೇಶ್ವರಪ್ಪ ಸಿದ್ದಪ್ಪ 1.5 ಲಕ್ಷ ರೂಪಾಯಿ, ಹೊನ್ನತ್ತಿ ಮಂಜುನಾಥ್ 1.5 ಲಕ್ಷ ರೂಪಾಯಿ, ಬಸವರಾಜ್ ಕೆ ಹುಲ್ಲತ್ತಿ 2 ಲಕ್ಷ ರೂಪಾಯಿ, ರಾಕೇಶ್ ಪಿ 5 ಲಕ್ಷ ರೂಪಾಯಿ. ಈ 80 ಲಕ್ಷ ರೂಪಾಯಿ ರೊಕ್ಕ ಇಟ್ಕೊಂಡು ಬ್ಯಾಂಕಿಗೆ ಹಾಕ್ಸಿ ಡಿಪಾಸಿಟ್ ಮಾಡಿ ಇವತ್ತಿನ ತಾರೀಕಿಗೆ 1,68,42,500 ರೂಪಾಯಿ ಇದೆ. ಇವರು ಒಂದು ತಿಂಗಳಲ್ಲಿ ನಾನು 1,70,00,000 ಕಲೆಕ್ಷನ್ ಅವರು ಮಾಡಿ ಏನಾರು ಇಟ್ಕೊಂಡಾರ ಏನೋ ಗೊತ್ತಿಲ್ಲ ನಮಗೆ. ಆದ್ರೆ ನಮಗೆ ಕೊಟ್ಟರ ಚೆಕ್ ನಾವಲ್ಲಿ ಹೇಳ್ತಾ ಇದ್ದೀವಿ. ಇದು ಇಷ್ಟು